ನಮಸ್ಕಾರ ವೀಕ್ಷಕರಿಗೆ ಹಾಗೂ ಬಂಧುಗಳಿಗೆ. ಒಂದು ರಾಷ್ಟ್ರಧ್ವಜ ಅವಮಾನ ಮಾಡಿದಂಥ ವಿಚಾರಕ್ಕೆ ತನಿಖೆಯನ್ನು ಕೈಗೊಳ್ಳ್ರಿ ಅಂತೇಳಿ ತಾಲೂಕು ಪಂಚಾಯತಿಗೆ ಮತ್ತು ಜಿಲ್ಲಾ ಪಂಚಾಯತಿಗೆ ಒಂದು ವರದಿ ಕೂಡ ಹಾಕಿದ್ವಿ ಮತ್ತು ಡಿ ಸಿ ಆಫೀಸ್ಗೂ ಕೂಡ ವರದಿ ಹಾಕಿದ್ವಿ. ಆದರೆ ತಾಲೂಕು ಪಂಚಾಯತಿ ವರದಿ ಮಾಡಿ ಇದು ಈ ರೀತಿ ಇದೆ, ನಿಮ್ಮ ಹಂತದಲ್ಲಿ ಇದನ್ನು ಏನು ಮಾಡ್ತೀರಾ ಅಂತೇಳಿ ವಾಗ್ದಾನ ಒಗೆದ್ಬಿಟ್ರು. ನಂತರ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಮೋಜು ಮಸ್ತಿ ಅಂತೇಳಿ ಮಾಡಿ ಬೇಡ ಅಂತ ನಾವು ಹೇಳಲ್ಲಕ್ಕೆ ನಾವು ಯಾರೂ ಅಲ್ಲ ಕಣ್ರಿ. ಒಂದು ರಾಷ್ಟ್ರ ಧ್ವಜಕ್ಕೆ ಒಂದು ಇವರು ಅವಮಾನ ಮಾಡ್ತಾ ಇದ್ದಾರಲ್ಲ, ಅದು ಇವರಿಗೆ ನಾಚಿಕೆ ಆಗಲ್ಲ. ಜಿಲ್ಲಾ ಪಂಚಾಯತಿಯವರಿಗೆ GPS ಫೋಟೋ ಕಳಿಸಿದೆ, ಇದಕ್ಕೆ ಅದಕ್ಕೆ ರಿಪ್ಲೈ ಕೂಡ ಇಲ್ಲ. ಟೈಮ್ ಯಾವಾಗ ಬೇಕಾದಾಗೆ ಹಾರಿಸ್ತಾರೆ, ಯಾವಾಗ ಬೇಕಾದಾಗೆ ಬಿಡ್ತವ್ರೆ. ಅಂದರೆ ಇವರ ಅಪ್ಪಂದಂತೆ ಸರ್ಕಾರ ಅಂತ ತಿಳ್ಕೊಂಡ್ಬಿಟ್ಟವ್ರೆ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು. ಹಾಗಿದ್ರೆ ಕೇಸರ್ಕರ್ ಏನು ಶೇಂಗಾ ಕೆರಿತವ್ರೆ, ಗೆಣಸು ಕೆರಿತವ್ರೆ, ನಾಚಿಕೆಗಲ್ಲ ನಿಮಗೆ ಕೇಸರ್ಕರ್ ಅವ್ರಿಗೆ? ಅದನ್ನೇ ಯಾವ ಟೈಮ್ದಲ್ಲಿ ಏನು ಮಾಡ್ಬೇಕಂಥೇಳಿ ನಮ್ಮ DS ಸಾಹೇಬರು ನಿಮಗೆ ಚೀಮಾರಿ ಹಾಕಿದ್ರಲ್ರಿ ಸ್ವಾಮಿ. ನಿಮಗೆ ಕೇಸರ್ಕರ್ ಸಂಜು ಪಾಟೀಲ್ ಅವರೇ, ನೀನು ಸಂಜು ಪಾಟೀಲ್ ಅನ್ನೋಕ್ಕಿಂತ ನಿನ್ನ ದಬ್ಬಿಡಿದು ಹೊರ ಹೋಗಿಬೇಕು. ಯಾಕಂತಂದರೆ ರೊಕ್ಕ ತಿಂತಿ ಸ್ವಾಮಿ ನೀನು. ರೊಕ್ಕ ಮಾಡಲಿಕ್ಕೆ ಅಲ್ಲಿ ಜಿಲ್ಲಾ ಪಂಚಾಯತಿ ಕುಣಿಸ್ಬಿಟ್ಟವ್ರೆ ಎಲ್ಲ ಅಧಿಕಾರಿಗಳು. ನಿನ್ನನ್ನು ಎಲ್ಲ ಅಧಿಕಾರಿಗಳು ರೊಕ್ಕ ತಿನ್ನಲಿಕ್ಕೆ ಕುಣಿಸ್ಬಿಟ್ಟವ್ರೆ. ನಿಮಗೆ ಅದು ಕೂಡ ನಾಚಿಕೆ ಆಗಿಲ್ವಾ? ನಿಮಗೆ ಒಂದು 100 ರೂಪಾಯಿ DD ಕೊಟ್ಟೆ ಸ್ವಾಮಿ, ಅವತ್ತು ಹತ್ತಿದ ಬೆಂಕಿ ಇನ್ನೂ ತನಕ ಉರಿತಾ ಇದೆ. ಅಂದರೆ ಒಂದು 100 ರೂಪಾಯಿ ನಿಮಗೆ ಪೆನ್ ಇಲ್ಲ, ಪೇಪರ್ ಇಲ್ಲ, ನಮಗೊಂದು ಲೆಟ್ರ್ ಬರೆಯೋಕೆ ಅಂತೇಳಿ ನಿಮಗೊಂದು 100 ರೂಪಾಯಿ DD ಕೊಟ್ಟೆ. ಆ DD ಏನು ಮಾಡಿದ್ರಿ? ಮಡಿಚಿ ಇಟ್ಕೊಂಡು ಬಿಟ್ರೆ ಫೈದಲ್ಲಿ ಏನು ಖರ್ಚು ಹಾಕಿದ್ರಿ? ಏನು ಮಾಡಿದ್ರಿ ನೀವು? ಜಿಲ್ಲಾ ಪಂಚಾಯತಿ ಅಧಿಕಾರಿಗಳೇ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಹೇಳಿ. ಯಾಕೆ ಹೇಳಿ? ಒಂದು ರಾಷ್ಟ್ರ ಧ್ವಜದ ಮಾತಾಡತ್ತಾನೆ. ಆ ಕಿಚ್ಚು ನನ್ನಲ್ಲಿ ಬರ್ತಾ ಇದೆ, ನಿಮ್ಮಲ್ಲಿ ಇಲ್ಲ ಕಣ್ರಿ ಆ ಕಿಚ್ಚು. ನೀವು 3 ಬಿಟ್ಟವರು, ದೇಶಕ್ಕೆ ದೊಡ್ಡವರು. ಆದರೆ ಫ್ಲ್ಯಾಗ್ ವಿಚಾರಕ್ಕೆ ಬಂದರೆ ಸಲ್ಯೂಟ್ ಹೊಡಿಬೇಕು ಸ್ವಾಮಿ. ನಮ್ಮ ದೇಶ ಭಕ್ತಿ ತುಂಬಿ ಹರಿತಾ ಇರಬೇಕು. ನಿಮ್ಮಂಥ ಭ್ರಷ್ಟ ಅಧಿಕಾರಿಗಳು ನಿಮಗೆ ಏನು ಕೊಟ್ಟರು ಸಾಲಲ್ಲ. ನೀವು ರಾಷ್ಟ್ರಧ್ವಜದಲ್ಲಿ ತಿಂತೀರಾ, ಬೇರೆದರಲ್ಲೂ ತಿಂತೀರಾ. ಒಟ್ಟು ನಿಮಗೇನು ತಿನ್ನೋದೊಂದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಅಧಿಕಾರ, ತಿನ್ನೋದು, ಭ್ರಷ್ಟಾಚಾರ ಮಾಡೋದು, ಯಾರು ರೊಕ್ಕ ಕೊಡ್ತಾರೋ ಅವ್ರ ವಿರುದ್ಧವಾಗಿಯೂ ಬರೆಯೋದು, ಅವರ ಪರವಾಗಿಯೂ ಬರೆಯೋದು. ನಿಮಗೆ ನಾಚಿಕೆ ಅನ್ನೋದೇ ಇಲ್ಲ ಕಣ್ರಿ. ನಿಮ್ಮನ್ನು ಒಬ್ಬೊಬ್ಬರು ಮಹಿಳಾ ಆಯೋಗಕ್ಕೆ ಆ ಸಂತ್ರಸ್ತರ ಮೇಲೆ ನೀವು ಕಂಪ್ಲೇಂಟ್ ನಾನೇ ಕೊಟ್ಟನಪ್ಪ ಅಂತಂದ್ರೆ ನಿಮ್ಮ ಪರಿಸ್ಥಿತಿ ಏನಾಕೈತಿ ನೋಡಿ ಸ್ವಾಮಿ. ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಕೇಸ್ ವರ್ಕರ್ ಕೆಲಸ ಮಾಡಿದ ಅಂದರೆ ದೊಡ್ಡ ಅಧಿಕಾರಿ ಯಾಕ್ರಿ ಇದು ಬರುತ್ತೆ? ನಾಚಿಕೆ ಇರಲಾರ್ದಂಥ ಅಧಿಕಾರಿಗಳಂತೆ ಯಾಕ್ರಿ ಅನಿಸ್ಕೋತಾರೆ ಅವರು? ಹಾಗಿದ್ರೆ ಅದ ವ್ಯಕ್ತಿನ ಸಂಜೀವ್ ಪಾಟೀಲ ಯಾಕೆ ಬೇಕು ನಿಮಗೆ? ಯಾಕಂದರೆ ಅವ್ನು ರೊಕ್ಕ ಮಾಡಿಕೊಡ್ತಾವನೆ, ಅವನು ತಿಂತವನೆ, ನಿಮಗೂ ತಿನ್ನಿಸ್ತವನೆ. ಅಂದರೆ ಇದರ ಅರ್ಥ ಹೇಗೆ ಅಂತಂದರೆ, ಒಂದು ಕಡೆ ಮಂಗ್ಯ, ಒಂದು ಕಡೆ ಬೆಕ್ಕು, ತಕಡೆ ಹಿಡ್ಕೊಂಡು ಕುಂತ ಬೆಕ್ಕು ಈಚೆ ಕಡೆ ಕಡಿಮೆ, ಈಚೆ ಕಡೆ ತಿಂತ ಈಚೆ ಕಡೆ ಬೇಕು, ಈಚೆ ಕಡೆ ತಿಂತ. ಹಂಗೆ ಸಂಜೀವ್ ಪಾಟೀಲ್ ಜಿಲ್ಲಾ ಪಂಚಾಯತಿಯಲ್ಲಿ ಮಾಡ್ತಾವನೆ. ರೊಕ್ಕ ಯಾರು ಕೊಡ್ತಾರಲ್ಲ ಅದೇ ರೀತಿಯೇ ಅದನ್ನು ಇಟ್ಕೋತಾವನೆ. ಅವ್ನ ಫೈಲ್ ಹಾಗೆ ಇಟ್ಕೊಂಡು ಕುಂತು ಬಿಡ್ತಾನೆ. ಅವ್ನಿಗಂಕ್ರಿ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಕಣ್ರಿ. ಭಿಕ್ಷುಕನ ಕಡೆಯಿಂದ ರೊಕ್ಕ ತಿನ್ನುವಂಥ ವ್ಯಕ್ತಿ ಅಂತಂದರೆ ನಮ್ಮ ಜಿಲ್ಲಾ ಪಂಚಾಯತಿಯಲ್ಲಿ ಸಂಜೀವ್ ಪಾಟೀಲ್ ಅಂತಾರೆ. ಇನ್ನೊಂದು ವಿಚಾರ ಇದು, ಈ ರಾಷ್ಟ್ರಧ್ವಜಕ್ಕೆ ವಿಚಾರಕ್ಕೆ ಬಂದಾಗ ಆ ಪಂಚಾಯತಿ ವಿಸಿಟ್ ಮಾಡಿದಂಥ ಸಮಯದಲ್ಲಿ ಅಧ್ಯಕ್ಷರು ಏನ್ರಿ ನಿಮ್ಮ ಅಧ್ಯಕ್ಷ ನೀವು ಕಂಪ್ಲೇಂಟು ಮಾಡ್ತೀರಾ, ರೊಕ್ಕನೂ ತಿಂತೀರಾ ಅಂತ ಕೇಳ್ಬಿಟ್ರು. ಆ PDO ಅಮ್ಮ ನನ್ನ ಹೆಸರು ಮ್ಯಾಗ ಏನತ್ತಲ್ಲ 10,000 ರೂಪಾಯಿ ಖರ್ಚು ಹಾಕ್ಬಿಟ್ಟವ್ರೆ. ಅವ್ರಿಗೆ ಕೊಡ್ಬೇಕಾಗೈತ್ರಿ. ಯಾರಿಗೆ ಅಂತಂದ್ರೆ ವಸಂತ್ ಅವ್ರಿಗೆ ಕೊಡಬೇಕಾಗೈತೆ ಅಂತೇಳಿ ಅಧ್ಯಕ್ಷರ ಕಡೆಯಿಂದ ಸಹಿ ಹಾಕ್ಕೊಂಡಂಥ ಪ್ರಪ್ರಥಮ PDO ಅಂತಂದರೆ ಅವರೇ ನೋಡ್ರಿ. ಪುಣ್ಯಕ್ಕೆ ನಾ ಪಂಚಾಯತಿ ವಿಸಿಟ್ ಮಾಡಲಿಕ್ಕೆ, ಆ ಅಧ್ಯಕ್ಷರು ಈ ಅಮ್ಮ ಹೋಗಿ ಪಿನ್ ಮಾಡಲಿಕ್ಕೆ ಅಧ್ಯಕ್ಷರು ಕರೆದು ನನ್ನ ಕೇಳಿದ್ಬಿಟ್ಲೆ ಎಲ್ಲ ಬಟಾ ಬೈಲ್. ಅವ್ರಿಗೆ ಏನೈತಿಲ್ಲೋ ಗೊತ್ತಿಲ್ಲಪ್ಪ, ಭಗವಂತ ಗೊತ್ತು. ಇಂಥ ಒಂದು ಸುಳ್ಳು ಹೇಳಿ 10,000 ರೂಪಾಯಿ ನನ್ನ ಹೆಸರು ಮಾಡಿ ತಿಂತಾರಲ್ರಿ ಸ್ವಾಮಿ, ಅದು ಗ್ರೇಟ್ ಕಣ್ರಿ. ಆ ಕೇಸ್ ಕ್ಲೋಸ್ ಮಾಡಬೇಕು, ಇಲ್ಲಾಂದ್ರೆ ಸಮಸ್ಯೆ ಭಾಳ ದೊಡ್ಡದಾಗುತ್ತೆ ಅಂಥೇಳಿ 10,000 ರೂಪಾಯಿ ನನ್ನ ಹೆಸರು ಮ್ಯಾಗ ತಗೊಂಡು ಖರ್ಚು ಎಲ್ಲಿ ಹಾಕಿದ್ರು? ಜಿಲ್ಲಾ ಪಂಚಾಯತಿ ಅಧಿಕಾರಿ ಕೊಟ್ರಾ ಅಥವಾ ಸಂಜೀವ್ ಪಾಟೀಲ್ ಕೊಟ್ರಾ? ಯಾರಿಗೆ ಕೊಟ್ರಿ ಹೇಳ್ಬೇಕು ಆ PDO ಅವ್ರು. ಇದನ್ನು ತನಿಖೆ ಮಾಡಿರಿ. ಎಷ್ಟು ತಿಂಗಳಾಯ್ತು ಸ್ವಾಮಿ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಆ ರಾಷ್ಟ್ರಧ್ವಜ ವಿಚಾರಕ್ಕೆ ನೀವು ಏನು ಮಾಡಿದ್ರು ನಮ್ಮ ದೇಶಕ್ಕೆ ನೀವು ಭಾರ ಕಣ್ರಿ. ಸುಮ್ಮನೆ ನೀವು ಬೇರೆ ದೇಶಕ್ಕೆ ಎಲ್ಲಾದರೂ ಹೋಗಿಬಿಡಿ.
ನಮ್ಮ ದೇಶದಾಗ ಇರಬೇಡ್ರಿ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು. ಸುಮ್ಮನೆ ರಾಜೀನಾಮೆ ಕೊಟ್ಟು ಹೋಗ್ಬಿಡ್ರಿ. ಎದಕ್ಕೆ ರೀ ಇರ್ತೀರ? ನಿಮ್ಮ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿಲ್ವಾ? ಹಾಂ, ಏನ್ರಿ ಮಾಡ್ತೀರಾ ನೀವು? ಜಿಲ್ಲಾ ಪಂಚಾಯತಿ ಅಧಿಕಾರಿಗಳೇ, ಒಂದು ರಾಷ್ಟ್ರಧ್ವಜಕ್ಕೆ ನಿಮಗೆ ಕಿಮ್ಮತ್ತು ಕೊಡೋಕ್ಕಾಗಲ್ಲ ಅಂತಂದ್ರೆ ಬಂದಂಥ ಸಾರ್ವಜನಿಕರಿಗೆ ನೀವೇನ್ರಿ ಕಿಮ್ಮತ್ತು ಕೊಡ್ತೀರಾ? ಒಬ್ಬ ಹೋಗ್ತಾನೆ ಮನೆಯಲ್ಲಿ ಕೂತ್ಕೋತಾನೆ, ಅಲ್ಲೇ ಸಹಿ ಹಾಕ್ತಾನೆ, ಅಲ್ಲೇ ಕೂಡ್ತವ್ರೆ. ಇದನ್ನು ಯಾರು ನಿಮ್ಮನ್ನು ಕೇಳ್ತಾರೆ? ಸಾರ್ವಜನಿಕ ಏನಾದರೂ ಕೇಳಕ್ಕೆ ಬಂದರೆ ಸಿಗಲ್ಲ ನೀವು. ಎಲ್ಲೇ ನಿಮ್ಮ ಗೆಸ್ಟ್ ಹೌಸ್ ಬರ್ಬೇಕಾ, ನಿಮ್ಮ ಮನೆಗೆ ಬರ್ಬೇಕಾ ಹೇಳಿ, ಅಲ್ಲಾದರೂ ಬೋರ್ಡ್ ಹಾಕಿ ನೀವು, ನಾ ಇಂಥ ದಿವಸದಿಂದ ಇಂಥ ಟೈಮಿಗೆ ಇಲ್ಲಿರ್ತೇನೆ ಅಂತ ಹಾಕಿ. ಅದು ನಿಮ್ಮ ಕರ್ತವ್ಯ, ಹಾಕಲೇಬೇಕು. ನೀವು ಹಾಕಲ್ಲ, ನಿಮಗೇನು ಬೇಕು? ಇಂಥ ಕೇಸ್ನಲ್ಲಿ ರೊಕ್ಕ ತಗೋಬೇಕು, ಕೂಡಬೇಕು. ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ದೇಶದ ಒಂದು ನಮ್ಮ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಕೊಡ್ತೀರಾ ಅಂತ ಹೇಳ್ತಾ ನನ್ನ ಒಂದು ಎಪಿಸೋಡು ಕೂಡ ಮುಗಿಸ್ತಾ ಇದ್ದೀನಿ. ಆ ಧ್ವಜ ಹಾರಿಸಲಾರದಂತಹ ವ್ಯಕ್ತಿಗಳಿಗೆ ಅಥವಾ ಪಿ ಡಿ ಅವರಿಗೆ ನೀವೇನು ಮಾಡಿ, ಕಂಪ್ಲೇಂಟ್ ದರ್ಜ್ ಮಾಡಿ ಅವ್ರನ್ನ ಒಳಗೆ ಒಗಿರಿ. ಇಲ್ಲ ಅಂತ ಒಗಿಲ್ಲಪ್ಪ ಅಂತಂದ್ರೆ ನಿಮ್ಮನ್ನು ಒಳಗೆ ಹಾಕೋ ಮಟ್ಟ ನಾವು ನಿದ್ದೆ ಮಾಡಲ್ಲ, ನಮ್ಮ ಕೆಲಸ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನೊಂದು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.